Hi students, good morning to all. This is Chandrakant Sadashiv Arkiri, Assistant Professors, Department of Commerce, Government First Grade Women's College, Bailhongal. And in today's class, we are discussing the basic concept of cost for BBA 4th SEM as well as BCom 5th SEM. And same concept is there for output costing for BCom 6th students also. And this syllabus belongs to Akkamaya Devi Women's University, Vijaypur. And first model is concept of cost. So in this concept you are studying, in this model you are studying introduction, nature and scope of cost accounting, distinction between cost and financial accounting, elements of cost, classification of cost, cost sheet. Then we will have a discussions, problems on output costing and tenders and estimates also. So why I am telling this, that BCom 6th ಸೆಮಿಸ್ಟರ್ವರೆಗೂ ಪ್ರಾಬ್ಲಮ್ಸು, ಔಟ್ಪುಟ್ ಕಾಸ್ಟಿಂಗು, ಟೆಂಡರ್ಸು ಮತ್ತು ಎಸ್ಟಿಮೇಟ್ ಮೇಲೆ ಇದೆ. ದ ಸೇಮ್ ಸಿಲೆಬಸ್ ಇಸ್ ದೇರ್ ಫಾರ್ ದ BBA 4th SEM students also. So BCom 6th SEM and BBA 4th SEM students can also refer this class video. So what are the learning objectives of this class, this session? This is the first session for my first unit. The students will understand the concept of cost, costing and cost accounting. Then what are the outcomes, meaning of cost, costing and cost accounting, and objectives of costing. So let us start with the meaning of cost. My dear students, ನೀವು ಎಲ್ಲರೂ ಮಾರ್ಕೆಟ್ ಹೋಗ್ತೀರಾ, ಯಾವುದೋ ಒಂದು ಮಟೀರಿಯಲ್ನ ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದ್ರೆ ನೀವೇನು ಕೇಳ್ತೀರಿ, ಇದರ ಕಾಸ್ಟ್ ಎಷ್ಟು, ಇಟ್ ಇಸ್ ದ ಕಾಸ್ಟ್ ಎಷ್ಟು, ಅಥವಾ ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಮಟೀರಿಯಲ್. ಫಾರ್ ಎಕ್ಸಾಂಪಲ್, ನೀವೇನಾದರೂ ಪೆನ್ ಪರ್ಚೇಸ್ ಮಾಡ್ತಿದ್ರಿ ಅಂತಂತಂದ್ರೆ ನೀವು ಕೇಳ್ತೀರಿ ಪೆನ್ನಿನ ಕಾಸ್ಟ್ ಎಷ್ಟಪ್ಪ. ವೆನ್ ಯು ಆರ್ ಬೈಯಿಂಗ್ ದಟ್ ಮಟೀರಿಯಲ್, ದಟ್ ಈಸ್ ದ ಕಾಸ್ಟ್ ಫಾರ್ ಯು, ದಟ್ ಈಸ್ ದ ಪ್ರೈಸ್ ಫಾರ್ ಯು, ದಟ್ ಈಸ್ ದ ಕಾಸ್ಟ್. ಸೊ ಆ ಪೆನ್ನಿಗೆ ನೀವು ಎಷ್ಟು ಬೆಲೆ ಕೊಟ್ಟು ಪರ್ಚೇಸ್ ಮಾಡ್ತೀರಿ ಅದು ನಿಮಗೆ ಕಾಸ್ಟ್ ಆಗುತ್ತೆ. ಸೊ ಇನ್ ಕಾಸ್ಟಿಂಗ್ ಟರ್ಮಿನಾಲಜಿ ವಿಲ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಸ್ಟ್. So some author has given the meaning of the cost. W.M. Harper, a cost is the value of economic resources used as a result of producing or doing the thing costed. ಸೊ ಒಂದು ಮಟೀರಿಯಲನ್ನು ನಾವು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಯಾವ್ಯಾವ ರಾ ಮಟೀರಿಯಲ್ ಆಗಲಿ, ಲೇಬರ್ ಆಗಲಿ, ಏನೇನು ಕಾಸ್ಟ್ ಇನ್ವಾಲ್ವ್ ಆಗಿರುತ್ತೆ. So what are the resources? That is economic resources. There should be a value for that resources. ಆ ಎಲ್ಲ ರಿಸೋರ್ಸಸ್ಸನ್ನು ಆ್ಯಡ್ ಮಾಡಿ ನಾವೇನು ಮಟೀರಿಯಲ್ ಪ್ರೊಡ್ಯೂಸ್ ಮಾಡ್ತೀವಿ, ಆ ಎಲ್ಲ ರಿಸೋರ್ಸಸ್ಗೆ ನಾವೇನು ಹೇಳ್ತೀವಿ, ಆ ಮಟೀರಿಯಲ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಾವು ಕಾಸ್ಟ್ ಅಂತ ಹೇಳ್ತೀವಿ. ಸೊ ICMA London, cost is the amount of expenditure incurred on or attributable to a given thing. Incurred on ಅನ್ನೋದು ಡಬಲ್ ಟೈಮ್ ಆಗಿದೆ, ಇಟ್ ಇಸ್ ಓನ್ಲಿ ಒನ್ ಟೈಮ್. ಕಾಸ್ಟ್ ಇಸ್ ದ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಆರ್ ಅಟ್ರಿಬ್ಯೂಟಬಲ್ ಅ ಗಿವನ್ ಥಿಂಗ್. ಇದು ಒಂದು ಎಕ್ಸ್ಪೆಂಡಿಚರ್, ಒಂದು ವಸ್ತುವನ್ನು ನಾವು ತಯಾರು ಮಾಡಲಿಕ್ಕೆ ಏನೇನು ಎಕ್ಸ್ಪೆಂಡಿಚರ್ಸನ್ನು ಇನ್ಕರ್ಡ್ ಮಾಡ್ತೀವಲ್ಲ ಅದಕ್ಕೆ ನಾವು ಕಾಸ್ಟ್ ಅಂತ ಹೇಳ್ತೀವಿ. ಸೊ ಮತ್ತೊಂದು ಕಾಸ್ಟಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಕಾಸ್ಟಿಂಗ್? As per the words of ICMA of London, costing is the techniques and process of ascertaining the costs. ಒಂದು ವಸ್ತುವಿನಲ್ಲಿ ಯಾವ್ಯಾವ ರೀತಿಯಾದಂಥ ಕಾಸ್ಟ್ ಇನ್ವಾಲ್ವ್ ಆಗಿದ್ದಾವೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅಥವಾ ಅದನ್ನು ಅಸರ್ಟೈನ್ ಮಾಡಲಿಕ್ಕೆ ನಾವೇನು ಟೆಕ್ನಿಕ್ಸು ಮತ್ತು ಪ್ರೊಸೆಸನ್ನು ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. ದೀಸ್ ಟೆಕ್ನಿಕ್ಸ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಗವರ್ನ್ ಆರ್ ರೆಗ್ಯುಲೇಟ್ ದ ಪ್ರೊಸೆಸ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಆರ್ ಸರ್ವಿಸಸ್. ದೀಸ್ ಆರ್ ದ ರೂಲ್ಸ್. ಇದೇ ರೂಲ್ ಪ್ರಕಾರ ಈ ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ನೋಡ್ತಿರಲಿಲ್ಲ ನೀವು, P&L ಅಕೌಂಟ್ ರೂಲ್ಸ್ ಪ್ರಕಾರ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ರೂಲ್ಸ್ ಪ್ರಕಾರ ಮಾಡಬೇಕು. ಅದೇ ರೀತಿ ಕಾಸ್ಟಿಂಗ್ನಲ್ಲೂ ಕಾಸ್ಟ್ ಅರೈವ್ ಮಾಡಲಿಕ್ಕೆ ಯು ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರೆಗ್ಯುಲೇಟೆಡ್ ಬೈ ದಿ ಸಮ್ process. Techniques of costing involve two basic steps. These are collection and classification of expenses according to the cost elements. ನೀವು ಕಲೆಕ್ಷನ್ ಮಾಡ್ತೀವಿ, ಕ್ಲಾಸಿಫಿಕೇಶನ್ ಮಾಡ್ತೀವಿ ಎಕ್ಸ್ಪೆನ್ಸಸ್ಸನ್ನು. ನಂತರ
Allocation and apportionment of expenditure to cost centers and cost units. So in next slides I will discuss the cost centers and cost units also. ಇಲ್ಲಿ ಏನು ಮಾಡ್ತೀವಿ ನಾವು ಕಾಸ್ಟ್ ಯೂನಿಟ್ಸ್ಗೆ ಮತ್ತು ಕಾಸ್ಟ್ ಸೆಂಟರ್ಸ್ಗೆ ಅಲೋಕೇಶನ್ ಮತ್ತು ಅದನ್ನು ಹಂಚೋದು. ಫಸ್ಟ್ ನಾವು ಅಲಾಟ್ ಮಾಡ್ತೀವಿ, ನಂತರ ಇವರ ಅಪೋರ್ಷನ್ಗೆ ದ ಕಾಸ್ಟ್. ಸೊ ದೀಸ್ ಟೆಕ್ನಿಕ್ಸ್ ಆ್ಯಂಡ್ ಪ್ರೋಸೆಸ್ ಟು ascertain the cost will say that costing. Then cost accounting. Cost accounting means recording of expenditure and income in a systematic way would be useful in arriving at the cost of production process, etc. Cost accounting ಅಂದ್ರೆ recording of expenditure ನ ರೆಕಾರ್ಡ್ ಮಾಡೋದು, ದೆನ್ ಆ್ಯಂಡ್ ಇನ್ಕಮ್ ಇನ್ ಅ ಸಿಸ್ಟಮೆಟಿಕ್ ವೇ, ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ಯೂಸ್ಫುಲ್ ಟು ಅರೈವ್ ದ ಪ್ರೊಡಕ್ಷನ್ ಪ್ರೋಸೆಸ್. ಕಾಸ್ಟ್, ಒಂದು ಪ್ರೊಡಕ್ಷನ್ ಪ್ರೋಸೆಸ್ಸಿಗೆ ಎಷ್ಟು ಕಾಸ್ಟ್ ಇನ್ಕರ್ ಆಯಿತು ಅನ್ನೋದನ್ನು ನಾವು ಸಿಸ್ಟಮೆಟಿಕ್ ವೇಯಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. H.J. Weldon ಹೇಳ್ತಾರೆ, ಕಾಸ್ಟ್ ಅಕೌಂಟಿಂಗ್ ಈಸ್ ದ ಕ್ಲಾಸಿಫೈಯಿಂಗ್, ರಿಕಾರ್ಡಿಂಗ್ ಆ್ಯಂಡ್ ಅಪ್ರೋಪ್ರಿಯೇಟ್ ಅಲೋಕೇಶನ್ ಆಫ್ ಎಕ್ಸ್ಪೆಂಡಿಚರ್ for the determination of the costs of products or services, the relation of these costs to sales values and the ascertainment of profitability. So the overall activity to ascertain the costs, ಅಲೋಕೇಶನ್ ಆಗಿರ್ಬೋದು, ಅಪ್ರೋಪ್ರಿಯೇಷನ್ ಆಗಿರ್ಬೋದು, ಅಥವಾ ಗೂಡ್ಸು ಸರ್ವಿಸಸ್ಗೆ ಏನೇನು ಕಾಸ್ಟ್ ಆಗಿದೆ, ಆಮೇಲೆ ರಿಲೇಟಿಂಗ್ ದಟ್ ಟು ಸೇಲ್ಸ್, ದೆನ್ ಅಸರ್ಟೈನಿಂಗ್ ದ ಪ್ರಾಫಿಟ್ಸ್, ಅದಕ್ಕೆ ನಾವೇನು ಹೇಳ್ತೀವಿ, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್? Aims or objectives of cost accounting. So aim means ascertaining and analyzing cost and income. First objective is you have to ascertain, then you have to analyze the cost and income. The first aim is to ascertain and analyze the cost and income of a given enterprise with the intention of having comparison of divisions at a given level of activity. Then I, insisting on cost control or inventory control. So cost ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು. ಸೆಕೆಂಡ್ ಏಮ್ ಇಸ್ ಟು ಅಕ್ಯುಮುಲೇಟ್ ಆ್ಯಂಡ್ ಯುಟಿಲೈಸ್ ದ ಕಾಸ್ಟ್ ಡಾಟಾ ಫಾರ್ ದ ಪರ್ಪಸ್ ಆಫ್ ಕಂಟ್ರೋಲಿಂಗ್ ದ ಕಾಸ್ಟ್. ಯಾವುದಾದ್ರೂ ಯೂನಿಟ್ಗೆ ಕಾಸ್ಟ್ ಹೆಚ್ಚಾಗ್ತಾ ಇತ್ತು, ಅದು ಯಾಕೆ ಹೆಚ್ಚಾಗ್ತಾ ಇದೆ, ಅದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದನ್ನು ನಾವು ಕಾಸ್ಟ್ ಅಕೌಂಟಿಂಗ್ನಲ್ಲಿ ಅದರದ್ದು ಒಂದು ಉದ್ದೇಶ ಆಗಿರುತ್ತೆ. ದೆನ್ ಮ್ಯಾಚಿಂಗ್ ಕಾನ್ಸೆಪ್ಟ್. ದ ಥರ್ಡ್ ಏಮ್ ಇಸ್ ಟು ಹ್ಯಾವ್ ಮ್ಯಾಚಿಂಗ್ ಕಾಸ್ಟ್ ಆ್ಯಂಡ್ ರೆವೆನ್ಯೂಸ್. ರೆವೆನ್ಯೂ ಎಷ್ಟಾಗ್ತಾ ಇದೆ, ಕಾಸ್ಟ್ ಎಷ್ಟಾಗ್ತಾ ಇದೆ, ವೆದರ್ ಯು ಆರ್ ಗೆಟ್ಟಿಂಗ್ ಅ ಪ್ರಾಫಿಟ್ ಆರ್ ನಾಟ್, ವೆದರ್ ಅವರ್ ರೆವೆನ್ಯೂ ಇಸ್ ಲೆಸ್ ಕಂಪೇರ್ಡ್ ಟು ಕಾಸ್ಟ್, ಅದನ್ನು ಮ್ಯಾಚ್ ಮಾಡಿ ನಾವು ಒಂದು ಪ್ರಾಫಿಟ್ ಅಥವಾ ಲಾಸ್ ಆಗ್ತಾ ಇದೆ ಅಂತ ಕಂಡುಹಿಡಿಯೋದಕ್ಕೂ ಒಂದು ಒನ್ ಆಫ್ ದ ಆಬ್ಜೆಕ್ಟಿವ್ಸ್. ದೆನ್ ಎಸ್, ಸೆಕ್ಯೂರಿಂಗ್ ಕಂಟ್ರೋಲ್ ಓವರ್ ಕಾಸ್ಟ್ ಆ್ಯಂಡ್ ಆಪರೇಟಿಂಗ್ ಎಫಿಷಿಯನ್ಸಿ. Costs are classified and records are maintained job-wise, process-wise. Standard time is fixed for completion of work. If the work is not completed within the stipulated time, necessary action would be taken against such workers. Securing control over cost and operating efficiency. ಸೊ ಏನಾದರೂ ಕಾಸ್ಟಿಂಗ್ ಮೇಲೆ ಎಂಪ್ಲಾಯೀಸ್ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅಥವಾ ಅವರು ನೆಗ್ಲಿಜೆನ್ಸ್ದಿಂದ ಕಾಸ್ಟ್ ಹೆಚ್ಚಾಗ್ತಾ ಇದೆ, ಅಂಥ ಸಿಚುವೇಷನ್ನಲ್ಲಿ ನಾವು ಏನು ಮಾಡ್ತೀವಿ, ಅದನ್ನು ಈ ಕಾಸ್ಟ್ ಅಕೌಂಟಿಂಗ್ ಏನಾಗುತ್ತೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು you can improve the process, then you will reduce the cost. So these are the aims or objectives of cost accounting. Then functions of cost accounting. What is the functions of cost accounting? Recording of relevant transaction is the primary function of cost accounting. So ಏನೇನು ನಮ್ಮಲ್ಲಿ ಕಾಸ್ಟ್ ಇನ್ಕರ್ ಆಗುತ್ತೆ ಅದನ್ನು ರೆಕಾರ್ಡ್ ಮಾಡೋದು ಫಸ್ಟ್ ಫಂಕ್ಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. Then cost analysis. It means costs are classified into different groups, namely direct cost, indirect cost, normal cost or abnormal cost, etc. So ಇದನ್ನು ಡೈರೆಕ್ಟು, ಇಂಡೈರೆಕ್ಟು, ಅಬ್ನಾರ್ಮಲ್ ಇದನ್ನೆಲ್ಲ ನೀವು ಎಲಿಮೆಂಟ್ಸ್ ಆಫ್ ಕಾಸ್ಟ್ನಲ್ಲಿ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಇಲ್ಲಿ ನಾವೇನು ಮಾಡ್ತೀವಿ, ಯಾವ ಕಾಸ್ಟ್ ಡೈರೆಕ್ಟ್ ಇದೆ, ಯಾವ ಕಾಸ್ಟ್ ಇಂಡೈರೆಕ್ಟ್ ಇದೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಅನಲೈಸಸನ್ನು ಮಾಡ್ತೀವಿ. ದೆನ್ ಕಾಸ್ಟ್ ಕಂಟ್ರೋಲ್. Cost accounting establishes ideal standard cost. Afterwards, comparison of standard cost with actual cost and analysis of variances to their causes and remedial measures are also established. So ಇಲ್ಲಿ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಬರುತ್ತೆ, ಆ್ಯಕ್ಚುಲ್ ಕಾಸ್ಟ್ ಅಂತ ಬರುತ್ತೆ. ನಾವು ಸ್ಟ್ಯಾಂಡರ್ಡ್ ಕಾಸ್ಟನ್ನು ಫಿಕ್ಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಪೆನ್ ಪ್ರೊಡ್ಯೂಸ್ ಮಾಡಲಿಕ್ಕೆ 10 ರೂಪೀಸನ್ನು ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಫಿಕ್ಸ್ ಮಾಡಿರ್ತೀವಿ. ಆದರೆ ಆ್ಯಕ್ಚುಲ್ ಕಾಸ್ಟ್ 12 ರೂಪಾಯಿ ಆಗುತ್ತೆ. ಸೊ ದೆನ್ ದಟ್ ವಿಲ್ ಬಿ ಅ ವೇರಿಯನ್ಸ್, ಅನಲೈಸಿಸ್ ಆಫ್ ವೇರಿಯನ್ಸ್. ಇದನ್ನು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ನಲ್ಲಿ ನೀವು ಕಲಿತೀರಾ. ಮುಂದೆ ನೀವು ಹೈಯರ್ ಎಜುಕೇಷನ್ಗೆ ಹೋಗಿ MCom ಅಥವಾ MBA ಮಾಡಿದಿರಿ ಅಂತಂದ್ರೆ, ಅಥವಾ ಪ್ರೊಫೆಷನಲ್ ಕೋರ್ಸ್ ಮಾಡಿರಿ ಅಂತ ದೇರ್ ವಿಲ್ ಸ್ಟಡಿ, ಅಥವಾ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಬರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಆ್ಯಕ್ಚುಲ್ ಕಾಸ್ಟ್ 12 ರೂಪಾಯಿ ಇದೆ, ಸ್ಟ್ಯಾಂಡರ್ಡ್ ಕಾಸ್ಟು
10 ರೂಪೀಸ್ ಇದೆ, ನೀವು ಮೊದಲೇ ಸ್ಟ್ಯಾಂಡರ್ಡ್ ಕಾಸ್ಟ್ ಫಿಕ್ಸ್ ಮಾಡಿದ್ದೀರಿ ಇಷ್ಟು ಆಗಬೇಕು ಅಂತೇಳಿ, ಅದು 12 ರೂಪಾಯಿ ಆಯಿತು. ಆ 2 ರೂಪಾಯಿ ಯಾಕೆ ವೇರಿಯನ್ಸ್ ಆಯಿತು? ದಟ್ ಈಸ್ ಅ ಡೆಫಿಸಿಟ್. ಆವಾಗ ಇಟ್ ಈಸ್ ನಾಟ್ ಫೇವರೇಬಲ್ ಫಾರ್ ದ ಕಂಪನಿ. ಆವಾಗ ನೀವೇನು ಮಾಡ್ತೀರಿ, ಆ ಕಾಸ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಮೇಜರ್ಸನ್ನು ತೊಗೋಬೇಕು ಅನ್ನೋದನ್ನು ನೀವು ಇಲ್ಲಿ ಸ್ಟಡಿ ಮಾಡ್ತೀರಿ. ದೆನ್ ಕಾಸ್ಟ್ ಕಂಪ್ಯಾರಿಸನ್. ದಿಸ್ ಇಸ್ ದ ಫಂಕ್ಷನ್ ಆಫ್ ಕಂಪೇರಿಂಗ್ ದ ಕಾಸ್ಟ್ ಫಾರ್ ಅಸರ್ಟೈನ್ಮೆಂಟ್ ಆಫ್ ಪ್ರಾಫಿಟಬಿಲಿಟೀಸ್, projects, proposals, plan and actions. So we are comparing the cost. ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗೆ ಏನೇನು ಕಾಸ್ಟ್ ಆಗ್ತಾ ಇದೆ. ಮೊದಲನೇ ಪ್ರಾಜೆಕ್ಟ್ ಮಾಡಿದ್ವಿ, ಅದಕ್ಕೆ ಎಷ್ಟು ಕಾಸ್ಟ್ ಆಯಿತು, ಅದರಿಂದ ಎಷ್ಟು ಪ್ರಾಫಿಟ್ ಬಂತು, ಆ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಬೇಕಾ ಬೇಡ, ಅಥವಾ ಪ್ಲ್ಯಾನಿಂಗ್ ಏನಾದರೂ ಚೇಂಜಸ್ ಮಾಡಬೇಕಾ, ಅದರಲ್ಲಿ ಕಾಸ್ಟ್ ಹೆಚ್ಚಾಗ್ತಾ ಇದೆ, ಏನಾದರೂ ಚೇಂಜಸ್ ಮಾಡಬೇಕಾ, ಈ ರೀತಿ ಇವಾಗ ಮೇಕಿಂಗ್ ದ ಕಾಸ್ಟ್ ಕಂಪ್ಯಾರಿಸನ್ ಆಲ್ಸೋ ಇನ್ ಕಾಸ್ಟ್ ಅಕೌಂಟಿಂಗ್. ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. Then we will discuss distinction between cost accounting and financial accounting. So my dear student, you people are already learned the financial accounting concept in your BBA first semester, second semester, BCom first semester and second semester. So I know you will have an clear picture about the financial accounting. Now in this semester we are discussing the cost accounting. So some difference will be there in financial accounting and cost accounting, that we will discuss in our next slides. First one, basis of differences, financial accounting, cost accounting. Purpose. The main purpose of financial accounting is preparation of P&L account and balance sheet to know the result of business. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇದಂಥ ವಿಷಯ. ಅಲ್ಲಿ P&L ಅಕೌಂಟ್ ರೆಡಿ ಮಾಡ್ತೀರಾ ಮತ್ತು ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ತೀರಾ. ಬಟ್ ಕಾಸ್ಟ್ ಅಕೌಂಟಿಂಗ್ ಏನು ಮಾಡ್ತೀರಿ, ದ ಮೇನ್ ಪರ್ಪಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಇಸ್ ಟು ಪ್ರೊವೈಡ್ ಡಿಟೇಲ್ಡ್ ಕಾಸ್ಟ್ ಇನ್ಫಾರ್ಮೇಷನ್ ಟು ದಿ ಮ್ಯಾನೇಜ್ಮೆಂಟ್. ಇಲ್ಲಿ ನಾವು ಕಾಸ್ಟ್ ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ಗೆ ಕೊಡ್ತೀವಿ. ದೆನ್ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ಸ್. ಫೈನಾನ್ಷಿಯಲ್ ಅಕೌಂಟ್ಸ್ ಆರ್ ಮೇಂಟೈನ್ ಅಕಾರ್ಡಿಂಗ್ ಟು ದ ಲೀಗಲ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನೀಸ್ ಆ್ಯಕ್ಟ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ದೆನ್ ಕಾಸ್ಟ್ ಅಕೌಂಟಿಂಗ್, ಮೇಂಟೆನೆನ್ಸ್ ಆಫ್ ಕಾಸ್ಟ್ ಅಕೌಂಟ್ಸ್ ಈಸ್ ವ್ಯಾಲಂಟರಿ. ಕಾಸ್ಟ್ ಅಕೌಂಟ್ನ ಮೇಂಟೈನ್ ಮಾಡೋದು ವ್ಯಾಲಂಟರಿ ಆಗಿರುತ್ತೆ, ಆದರೆ P&L ಅಕೌಂಟು, ಬ್ಯಾಲೆನ್ಸ್ ಶೀಟನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಮತ್ತು ಕಂಪನೀಸ್ ಆ್ಯಕ್ಟ್ ಪ್ರಕಾರ ನೀವು ಪ್ರಿಪೇರ್ ಮಾಡಲೇಬೇಕು. ನೇಚರ್, ಇಟ್ ಈಸ್ ಹಿಸ್ಟಾರಿಕಲ್ ಇನ್ ನೇಚರ್, ಇಟ್ ಈಸ್ ಎಸ್ಟಿಮೇಟೆಡ್ ಪ್ರೈಸ್. ಇದು ಎಸ್ಟಿಮೇಟೆಡ್ ಪ್ರೈಸ್ನಲ್ಲಿ ಆಗುತ್ತೆ, ಅದು ಹಿಸ್ಟಾರಿಕಲ್ ನೇಚರ್ಸ್ ಮೇಲೆ ಆಗುತ್ತೆ. ಕ್ಲಾಸಿಫಿಕೇಶನ್, ಕಾಸ್ಟ್ ಆರ್ ನಾಟ್ ಕ್ಲಾಸಿಫೈಡ್ ಇನ್ ಡಿಟೇಲ್. ಕಾಸ್ಟ್ ಆರ್ ನಾಟ್ ಕ್ಲಾಸಿಫೈಡ್ ಇನ್ ಡಿಟೇಲ್ ಎಲ್ಲಿ, ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ. ಆದರೆ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಕಾಸ್ಟ್ ಆರ್ ಕ್ಲಾಸಿಫೈಡ್ ಇನ್ ಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆರ್ ಎಲಿಮೆಂಟ್ ವೈಸ್. ಇಲ್ಲಿ ಎಲಿಮೆಂಟ್ ವೈಸ್ ನಾವು ಕಾಸ್ಟನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಅಸರ್ಟೈನ್ಡ್ ಆಸ್ ಅ ಹೋಲ್ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಪೀರಿಯಡ್. ಒಂದು ಪೀರಿಯಡ್ಗೆ ಎಷ್ಟು ಪ್ರಾಫಿಟ್ ಆಗಿ ಅಂತ ಅಸರ್ಟೈನ್ ಮಾಡ್ತೀವಿ. ಆದರೆ ಕಾಸ್ಟ್ ಅಕೌಂಟ್ನಲ್ಲಿ ಇಟ್ ಶೋಸ್ ದ ಡಿಟೇಲ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಈಚ್ ಪ್ರಾಡಕ್ಟ್, ಡಿಪಾರ್ಟ್ಮೆಂಟ್, ಪ್ರೊಸೆಸ್ ಎಕ್ಸೆಟ್ರಾ. ಅಲ್ಲಿ ನಾವೇನು ಮಾಡ್ತೀವಿ, ಫುಲ್ ಒಂದು ಕಂಪ್ನಿಗೆ ಎಷ್ಟು ಕಾಸ್ಟ್ ಆಗಿದೆ. ಅಂದರೆ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಇಲ್ಲಿ ಏನು ಮಾಡ್ತೀವಿ, ನಾವು ಡಿಪಾರ್ಟ್ಮೆಂಟ್ ವೈಸ್ನು ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನಾವು ಅನಾಲಿಸಿಸನ್ನು ಮಾಡ್ತೀವಿ. ರಿಪೋರ್ಟಿಂಗ್. Accounts are closed periodically, usually on annual basis, and reporting is done accordingly. Cost accounting, it is a continuous process. Accounts are maintained product wise, process wise, operation wise, etc. Then applicability, applicable in all types of business organizations irrespective of size and nature. Then cost accounting, applicable in business engaged either in manufacturing or in rendering services where cost per unit is to be computed. Then control area, greater control on cash and financial position. Then cost accounting alli greater control on material stores, labor and overhead costs by budgetary control and standard costs. Then use of statistical techniques. Use of statistical techniques like chart, graph, etc. is very less. Elli financial accounting nalli. Then cost accounting nalli charts, graphs, diagrams are used in this system for information reports to management. Illi ಏನು ಮಾಡಬೇಕಾಗುತ್ತೆ, ನಾವು ಅನಾಲಿಸಿಸನ್ನು ಜಾಸ್ತಿ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಾವು ಚಾರ್ಟ್ಸು, ಗ್ರಾಫ್ಸನ್ನು ಯೂಸ್ ಮಾಡ್ತೀವಿ. ಪ್ರಿನ್ಸಿಪಲ್ಸ್ ಫಾಲೋಡ್. ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಇಟ್ ಅಡೇಸ್ ಟು ಜನರಲ್ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಲರ್ನ್ GAPP ಅಂತ ಕಲ್ತಿದ್ದೀರಿ, ಅಲ್ಲಿ ಅವ್ರ ಪ್ರಕಾರ ಇವರು ಎಲ್ಲ ರೆಡಿ ಮಾಡ್ತಾರೆ. ದೆನ್ ಕಾಸ್ಟ್ ಅಕೌಂಟಿಂಗ್ ಇಟ್ ಅಡೇಸ್ ಟು ಕಾಸ್ಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಕಾಸ್ಟಿಂಗ್ ಏನು ಕಾನ್ಸೆಪ್ಟ್ಸ್ ಇದ್ದಾವೆ ಮತ್ತು ಪ್ರಿನ್ಸಿಪಲ್ಸ್ ಇದ್ದಾವೆ, ಅದರ ಪ್ರಕಾರ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಆ್ಯಕ್ಟ್ ಆಗುತ್ತೆ. ದೆನ್ ಸ್ಕೋಪ್ ಆಫ್ ಮೆಜರ್ಮೆಂಟ್. It measures the financial performance of the entity as a whole during the particular period. Cost accounting, it measures the cost of each product line, department, process, etc. ಇಲ್ಲಿ ಪ್ರಾಡಕ್ಟ್ ಲೈನ್ ಪ್ರಕಾರನೂ ನಾವು ಕಾಸ್ಟ್ ಶೀಟ್ ರೆಡಿ ಮಾಡ್ಬೋದು, ಡಿಪಾರ್ಟ್ಮೆಂಟ್ ಪ್ರಕಾರನೂ ಕಾಸ್ಟ್ ಶೀಟ್ ಮಾಡ್ಬೋದು. ಆದರೆ ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ನಾವೇನು ಮಾಡ್ತೀವಿ, ಫುಲ್
ಆರ್ಗನೈಸೇಷನ್ದು P&L ಅಕೌಂಟ್ ಬ್ಯಾಲೆನ್ಸ್ ಶೀಟನ್ನು ನಾವು ರೆಡಿ ಮಾಡಿ ಪ್ರಾಫಿಟ್ ಎಷ್ಟಾಗಿದೆ ಅಂತ ಹೇಳ್ತೀವಿ. ದೆನ್ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್. ಸ್ಟಾಕ್ಸ್ ಆರ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಆರ್ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಈಸ್ ಲೋವರ್. ಇದು ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಅಂತ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2ನಲ್ಲಿ ಬರುತ್ತೆ. ಸ್ಟಾಕ್ಸ್ ಆರ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಆರ್ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಈಸ್ ಲೋವರ್. ಕಾಸ್ಟ್ ಅಕೌಂಟಲ್ಲಿ ಸ್ಟಾಕ್ಸ್ ಆರ್ ವ್ಯಾಲ್ಯೂಸ್ ಆಲ್ವೇಸ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಪ್ರೈಸ್ ಓನ್ಲಿ. ಎಷ್ಟು ಕಾಸ್ಟ್ ಇರುತ್ತೆ ಆ ಬೇಸಿಸ್ ಮೇಲೆ ಕಾಸ್ಟ್ ಅಕೌಂಟಿಂಗ್ನಲ್ಲಿ ನಾವು ವ್ಯಾಲ್ಯೂಯೇಷನ್ ಆಫ್ ಸ್ಟಾಕನ್ನು ಮಾಡ್ತೀವಿ. ಪಾರ್ಟಿ ಟು ಬಿ ಸರ್ವ್ಡ್. Financial account, it is mainly meant for providing information to shareholders, creditors, government and employees. Cost accounting, it is mainly meant for providing detailed cost information to the management. Therefore, cost information not meant for outsiders. Okay. Scope of correction, it does not bring out areas which need correction and improvement. It helps in the management of shortfall and failure which need immediate management action. Requirements served. Financial accounts are prepared according to the requirements of the Companies Act and Income Tax Act. Cost accounts are kept as per the requirement of the management. So these are the differences between financial accounting and cost accounting. ನಾನು ಆಗಲೇ ಹೇಳುವಾಗ ಕಾಸ್ಟ್ ಸೆಂಟರ್ ಮತ್ತು ಕಾಸ್ಟ್ ಯೂನಿಟ್ ಅಂತ ಹೇಳಿದ್ದೆ. ಸೊ ಏನಪ್ಪ, ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಸ್ಟ್ ಸೆಂಟರ್? A cost center is defined as a location, person or item of equipment for which cost may be ascertained and used for the purpose of cost control. Types of cost centers. Production cost centers. These centers are engaged in production of goods. So ಇಲ್ಲಿ ನಾವು ಕಾಸ್ಟನ್ನು ಸೆಂಟರ್ ವೈಸ್ ಡಿವೈಡ್ ಮಾಡ್ತೀವಿ ಅಥವಾ ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ಸ್ ಒಂದು ಕಾಸ್ಟ್ ಸೆಂಟರ್ ಆಗಿರುತ್ತೆ. ಅದು ಯಾವ ಸೆಂಟರ್ಗೆ ನಾವು ಹಾಕಬೇಕು, ಪ್ರೊಡಕ್ಷನ್ಗೆ ಹಾಕಬೇಕಾ ಅಥವಾ ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ ಹಾಕಬೇಕಾ ಅಥವಾ ವುಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹಾಕಬೇಕಾ ಅಥವಾ ಸ್ಟೋರ್ ಡಿಪಾರ್ಟ್ಮೆಂಟ್ಗೆ ಹಾಕಬೇಕಾ, ಈ ರೀತಿ ನಾವೇನು ಮಾಡ್ತೀವಿ, ಯು ಆರ್ ಐಡೆಂಟಿಫೈಯಿಂಗ್ ದ ಕಾಸ್ಟ್ ಸೆಂಟರ್, ದೆನ್ ಯು ಆರ್ ಅಲೋಕೇಟಿಂಗ್ ದಟ್ ಕಾಸ್ಟ್ ಟು ದಟ್ ಪರ್ಟಿಕ್ಯುಲರ್ ಸೆಂಟರ್ಸ್. Service cost centers. These centers are subsidiary to production costs and render service. Only indirect expenses are incurred in these cost centers. For example, stores, internal transport. So this is also one of the cost center. Mixed cost centers. It is cost center which is engaged in both the production and service. Example, carpentry shop manufacturing furniture as well as ಅಂಡರ್ಸ್ಟ್ಯಾಂಡಿಂಗ್ ರಿಪೇರ್ಸ್ ವರ್ಕ್. ಸೊ ದೀಸ್ ಆರ್ ದ ಕಾಸ್ಟ್ ಸೆಂಟರ್. ಮಿಕ್ಸ್ ಕಾಸ್ಟ್ ಸೆಂಟರ್ ಇರ್ಬೋದು, ಅಲ್ಲಿ ಸರ್ವಿಸು ಕೊಡ್ತಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗು ಇರ್ಬೋದು. ಅಂಥದನ್ನು ನಾವು ಕಾಸ್ಟನ್ನು ಐಡೆಂಟಿಫೈ ಮಾಡಿ ಡಿಫ್ರೆಂಟ್ ಕಾಸ್ಟ್ ಸೆಂಟರ್ಸ್ಗೆ ನಾವು ಅದನ್ನು ಅಲೋಕೇಶನ್ನು ಮಾಡ್ತೀವಿ. ದೆನ್ ಕಾಸ್ಟ್ ಯೂನಿಟ್. A cost unit is a unit of product, service or time in relation to which cost may be ascertained or expressed. Cost unit is a unit of product, service or time in relation to which cost may be ascertained or expressed. In short, cost is a unit of measurement of cost. Example, cost per ton of steel, passenger kilometer, cost per machine hour. ನಾವು ಈ ಕಾಸ್ಟ್ ಸೆಂಟರ್ನಲ್ಲಿ ಏನು ಮಾಡ್ತೀವಿ, ಯು ಆರ್ ಅಲೋಕೇಟಿಂಗ್ ದ ಕಾಸ್ಟ್. ಕಾಸ್ಟ್ ಯೂನಿಟ್ ಅಂತಂದ್ರೆ ಪರ್ ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಬಂತು. ಈಗ ಡಿಫ್ರೆಂಟ್ ಇಂಡಸ್ಟ್ರಿಯಲ್ಲಿ ಡಿಫ್ರೆಂಟಾಗಿ ಕಾಸ್ಟ್ ಪರ್ ಯೂನಿಟನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗ ಬಸ್ನವ್ರು ಮಾಡಬೇಕಾಗಿತ್ತು ಅಂತಂದ್ರೆ ಪ್ಯಾಸೆಂಜರ್ ಕಿಲೋಮೀಟ್ರಿಗೆ ಎಷ್ಟು ಕಾಸ್ಟ್ ಬಂತು ಅಂತ ಕಾಸ್ಟ್ ಕಂಡುಹಿಡ್ತೀವಿ ನಾವು. ಅಥವಾ ಸ್ಟೀಲ್ ಪ್ಲ್ಯಾಂಟ್ ಇತ್ತು ಅಂತಂದ್ರೆ ಪರ್ ಟನ್ ಎಷ್ಟಾಯಿತು ಅಂತ ನಾವು ಕಂಡುಹಿಡಿತೀವಿ. ಅದಕ್ಕೆ ನಾವೇನು ಹೇಳ್ತೀವಿ, ಕಾಸ್ಟ್ ಯೂನಿಟ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ಕಾಸ್ಟ್ ಯೂನಿಟ್ಸ್. ಸಿಂಗಲ್ ಕಾಸ್ಟ್, ಇಟ್ ಈಸ್ ಅ ಸಿಂಗಲ್ ಯೂನಿಟ್ ಆಫ್ ಕಾಸ್ಟ್ಸ್. ಫಾರ್ ಎಕ್ಸಾಂಪಲ್, ಪರ್ ಟನ್, ಪರ್ ಮೀಟರ್, ಪರ್ ಕಿಲೋಗ್ರಾಮ್. ಇಲ್ಲಿ ನಾವು ಒಂದು ಟನ್ನಿಗೆ ಎಷ್ಟಾಯ್ತಪ್ಪ, ಪರ್ ಮೀಟ್ರಿಗೆ ಎಷ್ಟಾಯಿತು, ಪರ್ ಕಿಲೋಗ್ರಾಮ್, ಅದಕ್ಕೆ ನಾವೇನು ಹೇಳ್ತೀವಿ, ಸಿಂಗಲ್ ಕಾಸ್ಟ್ಸ್ ಅಂತ ಹೇಳ್ತೀವಿ. ದೆನ್ ಕಂಪೋಸಿಟ್ ಕಾಸ್ಟ್. ಇಟ್ ಈಸ್ ಅ ಕಂಪೋಸಿಟ್ ಆಫ್ 2 or more ಸಿಂಪಲ್ ಕಾಸ್ಟ್ ಯೂನಿಟ್ಸ್. ಇಟ್ ಈಸ್ ಯೂಸ್ಡ್ ವೇರ್ ದ ಸಿಂಪಲ್ ಕಾಸ್ಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸರ್ಟೈನಿಂಗ್ ದ ಕಾಸ್ಟ್. ಫಾರ್ ಎಕ್ಸಾಂಪಲ್, ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ನೋಡ್ರಿ ಇಲ್ಲಿ ಕಂಪೋಸಿಟ್ಸ್ ಕಾಸ್ಟ್, ಪ್ಯಾಸೆಂಜರ್ನೂ ಕನ್ಸಿಡರ್ ಮಾಡ್ತಾ ಇದ್ದಾರೆ, ದೆನ್ ಕಿಲೋಮೀಟರ್ನೂ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸಿಂಗಲ್ ಕಾಸ್ಟ್ನಲ್ಲಿ ಮಾಡ್ತಾರೆ ಬರೀ ಪರ್ ಟನ್, ಪರ್ ಮೀಟರ್, ಪರ್ ಕಿಲೋಗ್ರಾಮ್. ಅದರಲ್ಲಿ ಪರ್ ಟನ್ ಕಿಲೋಮೀಟರ್, ನೀವು 10 ಕಿಲೋಮೀಟರ್ ಹೋದ್ರಿ, ಎಷ್ಟು ಟನ್ ತೊಗೊಂಡು ಹೋಗಿರಿ, ಆನ್ ದ್ಯಾಟ್ ಬೇಸಿಸ್ ಯು ಆರ್ ಅರೈವಿಂಗ್ ದ ಕಾಸ್ಟ್ ಯೂನಿಟ್. ಪರ್ ಬೆಡ್, ಪರ್ ಡೇ, ನಿಮ್ಮಲ್ಲಿ 200 ಬೆಡ್ ಇರ್ಬೋದು, 1 ಡೇಗೆ ಎಷ್ಟಾಯ್ತಪ್ಪ ಕಾಸ್ಟು ಪರ್ ಬೆಡ್ಡಿಗೆ. ಈ ರೀತಿ ಕಂಪೋಸಿಟ್ ಕಾಸ್ಟ್ ನೀವು ಕಾಸ್ಟ್ ಯೂನಿಟನ್ನು ಅರೈವ್ ಮಾಡ್ತೀರಿ.
ಇಲ್ಲಿ ಸಮ್ ಎಕ್ಸಾಂಪಲ್ಸ್. ನೇಮ್ ಆಫ್ ಇಂಡಸ್ಟ್ರಿ ಬ್ರಿಕ್ ವರ್ಕ್ ಪರ್ 1000 ಕಾಸ್ಟ್ ಯೂನಿಟ್ ಇರುತ್ತೆ. ಸಿಮೆಂಟ್ ಟನ್ಸ್ ಆರ್ 50 kg ಬ್ಯಾಗ್ ಇರುತ್ತೆ. ಹಾಸ್ಪಿಟಲ್ ಪರ್ ಬೆಡ್ ಮೇಲೆ ಕಾಸ್ಟ್ ಯೂನಿಟ್ನ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಕ್ಯಾರೀಸ್ ಪರ್ ಟನ್ ಕಿಲೋಮೀಟರ್ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡ್ತಾರೆ. ಪವರ್ ಕಿಲೋವ್ಯಾಟ್ ಅವರ್ ಮೇಲೆ ಬೇಸಿಸ್ ಮೇಲೆ ಮಾಡ್ತಾರೆ. ಐಸ್ ಕ್ರೀಮ್ ಪರ್ ಗ್ಯಾಲನ್ ಮೇಲೆ ಮಾಡ್ತಾರೆ. ಟೈಮರ್ ಕ್ಯೂಬಿಕ್ ಫೂಟ್ ಮೇಲೆ ಮಾಡ್ಬೋದು. ಸೋಪ್ ಕಿಲೋಗ್ರಾಮ್ಸ್ ಮೇಲೆ. ಪೆನ್ಸಿಲ್ಸ್ ಡಜನ್ ಆರ್ ಗ್ರಾಸ್. ಟೆಕ್ಸ್ಟೈಲ್ ಮೀಟರ್ ಸ್ಯಾಡ್. ಶುಗರ್ ಟನ್ಸ್ ಆರ್ kilograms. Slates per 1000. So these are the some example for better understanding I given in the slide. Okay, then very important concept now we are discussing, and that is also very important, and here we are discussing classification of cost or elements of cost. This is very important for doing the problems also and for better understanding. What is the elements of cost? Elements of cost means the essential parts or components of goods or services or jobs. Elements of cost ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ಗೂಡ್ಸು ಒಂದು ಸರ್ವಿಸಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು ಅಂತಂದ್ರೆ ಯಾವ್ಯಾವ ಎಸೆನ್ಷಿಯಲ್ ಪಾರ್ಟ್ಸ್ ಅಥವಾ ಕಂಪೋನೆಂಟ್ಸು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾವೆ ಅದಕ್ಕೆ ನಾವೇನು ಹೇಳ್ತೀವಿ, ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಹೇಳ್ತೀವಿ. Elements of cost is a part of the total cost and includes the main item of expenditure incurred for production of goods, services and jobs. ಇದು ಒಂದು includes main item of expenditures. ಒಂದು ಪ್ರೊಡಕ್ಷನ್ ಕಾಸ್ಟ್ ನೀವು ಅರೈವ್ ಮಾಡಬೇಕಾಗಿತ್ತು ಅಂತಂದರೆ ಅದರಲ್ಲಿ ಮೇಜರ್ ಎಲಿಮೆಂಟ್ಸ್ ಕಾಸ್ಟ್ ಯಾವ್ಯಾವ ಇದಾವು ಅದನ್ನು ನಾವು ಎಲಿಮೆಂಟ್ಸ್ ಆಫ್ ಕಾಸ್ಟ್ನಲ್ಲಿ ಕಲಿತೀವಿ. Meaning of classification of cost. Cost classification is the process of grouping of cost according to their common feature or characteristics. ಇಲ್ಲಿ ನಾವು ಕಾಸ್ಟ್ ಕ್ಲಾಸಿಫಿಕೇಶನ್ ಅಂದರೆ ಏನಪ್ಪ, ಯಾವ್ಯಾವ ಕಾಸ್ಟು ಯಾವ್ಯಾವ ಗ್ರೂಪ್ನಲ್ಲಿ ಬರುತ್ತೆ ನೀವು ಮುಂದೆ ಕಲಿತೀರ ಅದನ್ನು ಡೀಟೇಲ್ಸ್ ಆಗಿ. ಕಾಸ್ಟ್ ಕ್ಲಾಸಿಫಿಕೇಶನ್ ಈಸ್ ದ ಪ್ರೊಸೆಸ್ ಆಫ್ ಗ್ರೂಪಿಂಗ್ ಆಫ್ ಕಾಸ್ಟ್ಸ್ ಅಕಾರ್ಡಿಂಗ್ ಟು ದೇರ್ ಕಾಮನ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದು ಕಾಸ್ಟ್ದೇ ಆದಂಥ ಫೀಚರ್ಸ್ ಇರುತ್ತೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಡೈರೆಕ್ಟ್ ಇದೆಯಾ, ಇಂಡೈರೆಕ್ಟ್ ಇದೆಯಾ, ಅಥವಾ ಇದು ಲೇಬರ್ ಕಾಸ್ಟಾ, ಅಥವಾ ಇದು ಮಷಿನ್ ಕಾಸ್ಟಾ, ಇದು ಓವರ್ ಹೆಡ್ಡಾ, ಈ ರೀತಿ ನಾವೇನು ಮಾಡ್ತೀವಿ, ಕಾಸ್ಟನ್ನು ಕ್ಲಾಸಿಫೈ ಫಾರ್ಮ್ನಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ, ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಅಂತ ಹೇಳ್ತೀವಿ. ಕ್ಲಾಸಿಫಿಕೇಶನ್ ಈಸ್ ಎಸೆನ್ಷಿಯಲ್ ಟು ಫೈಂಡ್ ಔಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಹಿಯರ್ ದ ಕ್ಲಾಸಿಫಿಕೇಶನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಪ್ಪ ಅಂತಂದ್ರೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ಅರೈವ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಎಲ್ಲ ಕಾಸ್ಟ್ ಏನು ಇನ್ಕರ್ ಆಗಿರ್ತಾವೆ ಅದನ್ನು ನಾವು ಕ್ಲಾಸಿಫೈ ಮಾಡಲೇಬೇಕಾಗತ್ತೆ. ಸೊ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್? ಯಾವ ಪರ್ಪಸ್, ಏನು ಉದ್ದೇಶ ಇದೆಯಪ್ಪ ಇದನ್ನು ನಾವು ಯಾಕೆ ಕಾಸ್ಟನ್ನು ಕ್ಲಾಸಿಫಿಕೇಶನ್ ಮಾಡಬೇಕು? ಇಟ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಫಾರ್ ಇಂಪ್ಲಿಮೆಂಟಿಂಗ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಯಾವ್ಯಾವ ಕಾಸ್ಟ್ ಯಾವ್ಯಾವ ಕ್ಲಾಸಿಫೈ ಮಾಡ್ತಿರಲ್ಲ ಅದರಿಂದ ಏನಾಗುತ್ತೆ, ಕಾಸ್ಟನ್ನು ಕಂಟ್ರೋಲ್ ಮಾಡ್ಬೋದು ಮತ್ತು ನಾವು ಡಿಸಿಷನ್ ತೊಗೊಳ್ಳೋಕ್ಕೆ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇಟ್ ಹೆಲ್ಪ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ಸಿಂಪಲ್ ಮೀನಿಂಗ್ ಇದೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ ಹೆಲ್ಪ್ಸ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಪ್ರೊಸೆಸ್ನಲ್ಲಿ ಆಲ್ರೆಡಿ ಪೈಪ್ಲೈನ್ನಲ್ಲಿ ಎಷ್ಟು ಮಟೀರಿಯಲ್ ಹೋಗಿದೆ ಅಂತ ನಾವು ವ್ಯಾಲ್ಯೂಯೇಷನ್ ಮಾಡಲಿಕ್ಕೂ ನಮಗೆ ಕ್ಲಾಸಿಫಿಕೇಷನ್ ಕಾಸ್ಟ್ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಫಾರ್ ಫಿಕ್ಸೇಷನ್ ಆಫ್ ಪ್ರೈಸಿಂಗ್ ಪಾಲಿಸಿ. ನೀವು ಕಾಸ್ಟನ್ನು ಐಡೆಂಟಿಫೈ ಕ್ಲಾಸಿಫಿಕೇಷನ್ ಮಾಡಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಂಡು ಹಿಡಿದ್ರಿ ಅಂತಂದರೆ ಯು ಕ್ಯಾನ್ ಫಿಕ್ಸ್ ದ ಸೇಲ್ ಪ್ರೈಸ್ ಫಾರ್ ಯುವರ್ ಪ್ರಾಡಕ್ಟ್. ಇಟ್ ಹೆಲ್ಪ್ಸ್ ಫಾರ್ ಕರೆಂಟ್ ಅಪ್ಲಿಕೇಶನ್ ಆಫ್ ಪ್ಲ್ಯಾನ್ಸ್ ಆ್ಯಂಡ್ ಪಾಲಿಸೀಸ್. ಸೊ ಏನಾದರೂ ಪ್ಲ್ಯಾನ್ಸು ಪಾಲಿಸೀಸು ಇದ್ದು ಅಂತಂದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಅದನ್ನು ಅಪ್ಲೈ ಮಾಡಲಿಕ್ಕೇನು ಈ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಹೆಲ್ಪ್ ಮಾಡ್ತೈತಿ. ದೆನ್ ಇಟ್ ಹೆಲ್ಪ್ಸ್ ಫಾರ್ ಪ್ಲ್ಯಾನಿಂಗ್ ಪ್ರೊಸೆಸ್ ಆ್ಯಂಡ್ ಬಜೆಟ್ ಆ್ಯಂಡ್ ಕಂಟ್ರೋಲ್. ಸೊ ಎವ್ರಿ ಕಂಪ್ನಿ ನಿಮ್ಗೆ ಗೊತ್ತಿರೋ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ಸ್ ಆಗಲಿ ಬಜೆಟನ್ನು ಪ್ರಿಪೇರ್ ಮಾಡ್ತಾರೆ. ಅದನ್ನು ಬಜೆಟ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ದೇ ಆರ್ ಕನ್ಸಿಡರಿಂಗ್ ದ ಕಾಸ್ಟ್. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಅಂದರೆ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಬಜೆಟ್ ಬೇಕು, ಆ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟಿಂದನೇ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ದೆನ್ ಕಂಟ್ರೋಲಿಂಗ್ ಆನ್ ಕಾಸ್ಟ್. ಯಾವುದಾದ್ರೂ ಕಾಸ್ಟ್ ಹೆಚ್ಚಾಗ್ತಾ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೇನು ನಾವೇನು ಮಾಡ್ತೀವಿ, ಈ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟನ್ನು ಮಾಡ್ತೀವಿ. Then details of cost classification or basis or methods of classification costs. So this is the very important element wise classification.
cost classified on the basis of element wise or as follows. First one, material cost. ಇದನ್ನು ಡಿಟೇಲ್ ಆಗಿ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ದೆನ್ ಲೇಬರ್ ಕಾಸ್ಟ್, ದೆನ್ ಎಕ್ಸ್ಪೆನ್ಸಸ್. ದೀಸ್ ಆರ್ ದ ಮೇಜರ್ ಕಾಸ್ಟ್ ಇನ್ವಾಲ್ವ್ ಇನ್ ಪ್ರೊಡ್ಯೂಸಿಂಗ್ ಒನ್ ಪ್ರಾಡಕ್ಟ್. ಸೊ ನೀವು ಯಾವುದೇ ಪ್ರಾಡಕ್ಟನ್ನ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಆನ್ ಬೆಸ್ಟ್ ಎಕ್ಸಾಂಪಲ್. ಟು ಮ್ಯಾನುಫ್ಯಾಕ್ಚರ್ ಅ ಶುಗರ್, ಒಂದು ಸಕ್ಕರೆಯನ್ನು ನಾವು ತಯಾರು ಮಾಡಬೇಕಾಗಿತ್ತು ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಮೇಜರ್ ರಾ ಮಟೀರಿಯಲ್ ಏನು? ಎಸ್, ಯು ಆರ್ ರೈಟ್, ದಟ್ ಈಸ್ ಶುಗರ್ ಕೇನ್, ಕಬ್ಬು. ಅದು ದಟ್ ಈಸ್ ದ ಮೇಜರ್ ರಾ ಮಟೀರಿಯಲ್ ಟು ಪ್ರೊಡ್ಯೂಸ್ ದ ಶುಗರ್. ಅದು ಮಟೀರಿಯಲ್ ಕಾಸ್ಟ್ ಆಗುತ್ತೆ. ಕಬ್ಬಿನ ನೀವೇನು ರೈತರ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ ಅದು ಮಟೀರಿಯಲ್ ಕಾಸ್ಟ್ ಆಗುತ್ತೆ. ದೆನ್ ಲೇಬರ್ ಕಾಸ್ಟ್. ಸೊ ದೇರ್ ವಿಲ್ ಬಿ ಇನ್ವಾಲ್ವ್ಮೆಂಟ್ ಆಫ್ ಲೇಬರ್. ಅವ್ರಿಗೆ ನೀವು ಸ್ಯಾಲ್ರಿ ಕೊಡಬೇಕು, ವೇಜಸ್ ಕೊಡಬೇಕು, ಅನ್ಲೋಡಿಂಗ್ ಲೋಡಿಂಗ್ ಮಾಡ್ತಿರ್ತಾರೆ, ಅವರಿಗೆ ದೆನ್ ಪ್ರೊಸೆಸ್ನಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಮಷಿನ್ ಆನ್ ಮಾಡಲಿಕ್ಕೆ, ಆಫ್ ಮಾಡಲಿಕ್ಕೆ, ಅಥವಾ ಅದು ಪ್ರೊಸೆಸ್ ವರ್ಕ್ ಆಗಲಿಕ್ಕೆ ನೋಡ್ಕೊಳ್ಳಿಕ್ಕೆ ಸೂಪರ್ವೈಸರ್ಸು, ಮ್ಯಾನೇಜರ್ಸು, ವರ್ಕರ್ಸು, ಎಲ್ಲ ರೀತಿಯಾದಂಥ ಲೇಬರ್ ಇನ್ವಾಲ್ವ್ ಆಗಿರ್ತಾರೆ. ಅದಕ್ಕೆ ನಾವು ಲೇಬರ್ ಕಾಸ್ಟ್ ಅಂತ ಹೇಳ್ತೀವಿ. ದೆನ್ ಎಕ್ಸ್ಪೆನ್ಸಸ್, ರಿಪೇರ್ಸು, ಮೇಂಟೆನೆನ್ಸು, ರೆಂಟು, ಡಿಫ್ರೆಂಟ್ ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡಬೇಕಾಗತ್ತೆ ನಾವು. ಈ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡಿರ್ತೀರಿ ನೀವು, ಟ್ಯಾಕ್ಟರ್ಸ್ ಬಂದು ಅಥವಾ ಟ್ರಕ್ಸು ಬಂದು ಕಬ್ಬನ್ನು ಹೊಲದಿಂದ ತಂದು ಫ್ಯಾಕ್ಟ್ರಿ ಹಾಕ್ತಿರ್ತಾರೆ, ಅಲ್ಲಿ ಅನ್ಲೋಡ್ ಮಾಡ್ತಿರ್ತಾರೆ. ಈ ರೀತಿ ಎಕ್ಸ್ಪೆನ್ಸಸ್ ಬರ್ತವೆ. ಆ ಎಕ್ಸ್ಪೆನ್ಸಸ್ಸನ್ನು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅರೈವಿಂಗ್ ದ ಕಾಸ್ಟ್. ಸೊ ದೀಸ್ ಆರ್ ದ ಮೇನ್ ಕಾಸ್ಟ್ ಫಾರ್ ಒನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್, ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಶನ್. ಇದರಲ್ಲಿ ಮತ್ತೆ ಈಚ್ ಆಫ್ ದೀಸ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಆರ್ ಫರ್ದರ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಒನ್ ಈಸ್ ಡೈರೆಕ್ಟ್ ಕಾಸ್ಟ್. Direct cost means that cost which can be identified with an allocated to cost centers. Direct cost means that cost which can be identified with an allocated to cost centers. ಸೊ ನೀವು ಡೈರೆಕ್ಟ್ಲಿ ಈಸಿಲಿ ಯು ಕ್ಯಾನ್ ಐಡೆಂಟಿಫೈ ಒಂದು ವಸ್ತುವನ್ನು ತಯಾರು ಮಾಡಬೇಕಾಗಿತ್ತು ಅಂತಂದ್ರೆ ಅದರಲ್ಲಿ ಮೇಜರ್ ವಸ್ತು ಏನಿದೆ ಅದನ್ನು ನಾವು ಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ಬೋದು. Indirect cost means that which cannot be allocated but which can be apportioned. ಅಲೋಕೇಟ್ ಮಾಡಲಿಕ್ಕೆ ಆಗಂಗಿಲ್ಲ. ಕಾಸ್ಟ್ ಸೆಂಟ್ರಿಗೆ ನಾವು ಅಲೋಕೇಟ್ ಇದು ಕಾಸ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಕಬ್ಬು ಪರ್ಚೇಸ್ ಮಾಡಿದಿರಿ, ಅದನ್ನು ನೀವು ಐಡೆಂಟಿಫೈ ಮಾಡಿ ಶುಗರಿಗೆ ತೋರಿಸ್ಬೋದು. ಅದೇ ರೀತಿ ರೆಂಟ್ ಪೇ ಮಾಡಿರ್ತೀರಿ ಅಥವಾ ಎಲೆಕ್ಟ್ರಿಸಿಟಿ, ಅದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗಿಗೂ ಪೇ ಮಾಡಿರ್ಬೋದು, ಪ್ರೊಡಕ್ಷನ್ಗೂ ಪೇ ಮಾಡಿರ್ಬೋದು. ಅದನ್ನು ಡೈರೆಕ್ಟ್ಲಿ ನೀವು ಶುಗರಿಗೆ ಆಗಿದೆ ಅಂತಲೇ ಹೇಳೋಕ್ಕಾಗಿಲ್ಲ. ಅವಾಗ ನಾವೇನು ಮಾಡ್ತೀವಿ, ಇಂಡೈರೆಕ್ಟ್ ಕಾಸ್ಟ್ನಲ್ಲಿ ಅದು ಬೈಬ್ರೇಟ್ ಮಾಡ್ತೀವಿ. ಅವಾಗ ನಾವೇನು ಮಾಡ್ತೀವಿ, ಪ್ರೊಡಕ್ಷನ್ನಿಗೆ ಇಷ್ಟು ಕಾಸ್ಟು, ಅವರು ಇಷ್ಟು ಯೂನಿಟ್ಸನ್ನು ಯೂಸ್ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ನಲ್ಲಿ ಇಷ್ಟು ಯೂನಿಟ್ಸನ್ನು ಯೂಸ್ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ನವ್ರು ಕಬ್ಬು ಯೂಸ್ ಮಾಡ್ತಾರಾ? ನೋ. ಅದಕ್ಕೆ ನಾವೇನು ಮಾಡ್ತೀವಿ, ಕಬ್ಬನ್ನು ಶುಗರ್ನಲ್ಲಿ ಡೈರೆಕ್ಟ್ ಕಾಸ್ಟ್ ಅಂತೇಳಿ ನಾವು ಟ್ರೀಟ್ ಮಾಡ್ತೀವಿ. ಅದನ್ನು ನಾವು ಫಾವರು, ಫ್ಯೂಲ್ಸು ಇದೇನು ಯೂಸ್ ಮಾಡಿದ್ದೀವಿ ಅಂತಂದ್ರೆ ಅದನ್ನು ಅಪೋರ್ಷನ್ ಮಾಡ್ತೀವಿ. ಅಂದರೆ ಇವ್ರಿಗೆ ಇಷ್ಟು ಮಟೀರಿಯಲ್, ಇವ್ರಿಗೆ ಇಷ್ಟು ಕಾಸ್ಟ್ ಆಗಿದೆ, ಇವ್ರಿಗೆ ಇಷ್ಟು ಕಾಸ್ಟ್ ಆಗಿದೆ ಅಂತ ನಾವು ಅದನ್ನು ಅಲೋಕೇಟ್ ಮಾಡ್ತೀವಿ. ಅದಕ್ಕೆ ನಾವು ಇಂಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಸ್ಟೂಡೆಂಟ್ಸ್, ಇನ್ ದಿಸ್ ಕ್ಲಾಸ್ ಫಸ್ಟ್ ಸೆಷನ್ ವಿ ಆರ್ ಡಿಸ್ಕಸ್ಡ್ ಇನ್ ಅ ವೆರಿ ಗುಡ್ ಮ್ಯಾನರ್. ಮತ್ತು ಇದರಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡಿದ್ದೀವಿಯಪ್ಪ ಅಂತಂದರೆ ಕಾಸ್ಟ್ ಕಾನ್ಸೆಪ್ಟನ್ನು ತಿಳ್ಕೊಂಡ್ವಿ. ಕಾಸ್ಟ್ ಅಂದ್ರೇನು, ಕಾಸ್ಟಿಂಗ್ ಅಂದ್ರೇನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು, ದೆನ್ ಅಬ್ಜೆಕ್ಟಿವ್ಸನ್ನು ಲರ್ನ್ ಮಾಡಿದ್ವಿ, ಫಂಕ್ಷನ್ಸನ್ನು ನೋಡಿದ್ವಿ, ದೆನ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಎಲಿಮೆಂಟ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗನ್ನು ನೋಡಿದ್ವಿ, ದೆನ್ ಎಲಿಮೆಂಟ್ಸ್ ಆಫ್ ಕಾಸ್ಟನ್ನು ನೋಡಿದ್ವಿ. ನನ್ನ ಮುಂದಿನ ಸೆಷನ್ನಲ್ಲಿ ನಾವು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಮೇಲೆ ಇನ್ನೊಂದು ಸೆಷನನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಂತರ ನಾವು ವಿಲ್ ಗೋ ಫಾರ್ ದ ಪ್ರಾಬ್ಲಮ್ಸ್. ಸೊ thank you very much.